ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಇನ್ಸರ್ಟ್ ಟ್ಯಾಬ್ ಅತ್ಯಂತ ಪ್ರಮುಖವಾದ ವಿಭಾಗವಾಗಿದೆ. ನಿಮ್ಮ ಡಾಕ್ಯುಮೆಂಟ್ಗೆ ಕೇವಲ ಪಠ್ಯವಲ್ಲದೆ ಚಿತ್ರಗಳು, ಟೇಬಲ್ಗಳು, ಆಕಾರಗಳು ಮತ್ತು ಇತರ ವಿಷಯಗಳನ್ನು ಸೇರಿಸಲು ಇದನ್ನು ಬಳಸಲಾಗುತ್ತದೆ. ಸರಳವಾಗಿ ಹೇಳುವುದಾದರೆ, ಪೇಜ್ಗೆ ಹೊಸದಾಗಿ ಏನನ್ನಾದರೂ ಹಾಕಲು ಅಥವಾ ಸೇರಿಸಲು ಈ ಟ್ಯಾಬ್ ಸಹಾಯ ಮಾಡುತ್ತದೆ. ಇನ್ಸರ್ಟ್ ಟ್ಯಾಬ್ನ ಪ್ರಮುಖ ಅಂಶಗಳು. ಟೇಬಲ್ಸ್, ಡಾಕ್ಯುಮೆಂಟ್ನಲ್ಲಿ ಕೋಷ್ಟಕಗಳನ್ನು ಟೇಬಲ್ಸ್ ನಿರ್ಮಿಸಲು. ಇಲಸ್ಟ್ರೇಷನ್ಸ್, ಚಿತ್ರಗಳು, ಪಿಕ್ಚರ್ಸ್, ಆಕಾರಗಳು, ಶೇಪ್ಸ್ ಮತ್ತು ಚಾರ್ಟ್ಗಳನ್ನು ಸೇರಿಸಲು. ಹೆಡರ್ ಮತ್ತು ಫುಟರ್, ಪುಟದ ಮೇಲ್ಭಾಗ ಮತ್ತು ಕೆಳಭಾಗದಲ್ಲಿ ಶೀರ್ಷಿಕೆ ಅಥವಾ ಪುಟ ಸಂಖ್ಯೆ ಹಾಕಲು. ಲಿಂಕ್ಸ್, ಬೇರೆ ವೆಬ್ಸೈಟ್ ಅಥವಾ ಫೈಲ್ಗೆ ಲಿಂಕ್ ನೀಡಲು ಹೈಪರ್ಲಿಂಕ್. ಟೆಕ್ಸ್ಟ್ ಗ್ರೂಪ್, ವರ್ಡ್ ಆರ್ಟ್ ಅಥವಾ ಟೆಕ್ಸ್ಟ್ ಬಾಕ್ಸ್ ಸೇರಿಸಲು. ಸಿಂಬಲ್ಸ್, ಗಣಿತದ ಸಮೀಕರಣಗಳು, ಅಕ್ವೇಷನ್ಸ್ ಮತ್ತು ವಿಶೇಷ ಚಿಹ್ನೆಗಳನ್ನು ಸೇರಿಸಲು. ಇನ್ಸರ್ಟ್ ಟ್ಯಾಬ್ ಕುರಿತು ಪ್ರಶ್ನೋತ್ತರಗಳು. ಮೈಕ್ರೋಸಾಫ್ಟ್ ವರ್ಡ್ನಲ್ಲಿ ಇನ್ಸರ್ಟ್ ಟ್ಯಾಬ್ನ ಮುಖ್ಯ ಉದ್ದೇಶವೇನು? ಉತ್ತರ: ಡಾಕ್ಯುಮೆಂಟ್ಗೆ ಪಠ್ಯದ ಜೊತೆಗೆ ಟೇಬಲ್, ಚಿತ್ರಗಳು, ಹೈಪರ್ಲಿಂಕ್ಗಳು, ಪುಟ ಸಂಖ್ಯೆಗಳು ಮತ್ತು ಚಿಹ್ನೆಗಳಂತಹ ವಿವಿಧ ಅಂಶಗಳನ್ನು ಸೇರಿಸುವುದು ಇದರ ಮುಖ್ಯ ಉದ್ದೇಶವಾಗಿದೆ. ಡಾಕ್ಯುಮೆಂಟ್ಗೆ ಟೇಬಲ್ ಸೇರಿಸುವುದು ಹೇಗೆ? ಉತ್ತರ: ಇನ್ಸರ್ಟ್ ಟ್ಯಾಬ್ ಮೇಲೆ ಕ್ಲಿಕ್ ಮಾಡಿ. ಇದಕ್ಕಿಂತ ಹೆಚ್ಚು ಟೇಬಲ್ಸ್ ಗ್ರೂಪ್ನಲ್ಲಿರುವ ಟೇಬಲ್ ಆಯ್ಕೆಯನ್ನು ಆರಿಸಿ. ಇದಕ್ಕಿಂತ ಹೆಚ್ಚು ನಿಮಗೆ ಬೇಕಾದ ಸಾಲು, ರೋಸ್ ಮತ್ತು ಕಾಲಮ್ಸ್ ಸೆಲೆಕ್ಟ್ ಮಾಡಿ. ಹೆಡರ್ ಮತ್ತು ಫುಟರ್ ಎಂದರೇನು? ಉತ್ತರ: ಡಾಕ್ಯುಮೆಂಟ್ನ ಪ್ರತಿಯೊಂದು ಪುಟದ ಮೇಲ್ಭಾಗದಲ್ಲಿ ಕಾಣಿಸುವ ಪಠ್ಯವನ್ನು ಹೆಡರ್ ಎನ್ನಲಾಗುತ್ತದೆ ಮತ್ತು ಕೆಳಭಾಗದಲ್ಲಿ ಕಾಣಿಸುವ ಪಠ್ಯವನ್ನು ಫುಟರ್ ಎನ್ನಲಾಗುತ್ತದೆ. ಇದನ್ನು ಸಾಮಾನ್ಯವಾಗಿ ಪುಟ ಸಂಖ್ಯೆ ಅಥವಾ ಲೇಖಕರ ಹೆಸರು ಬರೆಯಲು ಬಳಸುತ್ತಾರೆ. ಚಿತ್ರಗಳನ್ನು ಪಿಕ್ಚರ್ಸ್ ಸೇರಿಸಲು ಯಾವ ಗ್ರೂಪ್ ಬಳಸಲಾಗುತ್ತದೆ? ಉತ್ತರ: ಇನ್ಸರ್ಟ್ ಟ್ಯಾಬ್ನಲ್ಲಿರುವ ಇಲಸ್ಟ್ರೇಷನ್ಸ್ ಗ್ರೂಪ್ ಅನ್ನು ಚಿತ್ರಗಳನ್ನು ಸೇರಿಸಲು ಬಳಸಲಾಗುತ್ತದೆ. ಹೈಪರ್ಲಿಂಕ್ ಎಂದರೇನು? ಇದರ ಶಾರ್ಟ್ ಕಟ್ ಕೀ ಯಾವುದು? ಉತ್ತರ: ಒಂದು ಪದ ಅಥವಾ ಚಿತ್ರಕ್ಕೆ ಮತ್ತೊಂದು ಫೈಲ್ ಅಥವಾ ವೆಬ್ಸೈಟ್ ವಿಳಾಸವನ್ನು ಜೋಡಿಸುವುದಕ್ಕೆ ಹೈಪರ್ಲಿಂಕ್ ಎನ್ನುತ್ತಾರೆ. ಇದರ ಶಾರ್ಟ್ ಕಟ್ ಕೀ ಕಂಟ್ರೋಲ್ ಕೆ. 6. ಗಣಿತದ ಸೂತ್ರಗಳನ್ನು ಬರೆಯಲು ಯಾವ ಆಯ್ಕೆಯನ್ನು ಬಳಸಬೇಕು? ಉತ್ತರ: ಇನ್ಸರ್ಟ್ ಟ್ಯಾಬ್ನ ಕೊನೆಯಲ್ಲಿರುವ ಸಿಂಬಲ್ಸ್ ಗ್ರೂಪ್ನಲ್ಲಿರುವ ಅಕ್ವೇಷನ್ ಆಯ್ಕೆಯನ್ನು ಬಳಸಬೇಕು. ಪೇಜ್ ಬ್ರೇಕ್ ಆಯ್ಕೆಯ ಕೆಲಸವೇನು? ಉತ್ತರ: ಪ್ರಸ್ತುತ ಪುಟವನ್ನು ಅಲ್ಲಿಗೆ ಮುಕ್ತಾಯಗೊಳಿಸಿ ಮುಂದಿನ ಪಠ್ಯವನ್ನು ಹೊಸ ಪುಟದಿಂದ ಪ್ರಾರಂಭಿಸಲು ಪೇಜ್ ಬ್ರೇಕ್ ಬಳಸಲಾಗುತ್ತದೆ. ವರ್ಡ್ ಆರ್ಟ್ ಎಂದರೇನು? ಉತ್ತರ: ಪಠ್ಯಕ್ಕೆ ವಿಶೇಷ ಅಲಂಕಾರಿಕ ವಿನ್ಯಾಸಗಳು ಮತ್ತು ಬಣ್ಣಗಳನ್ನು ನೀಡಲು ಬಳಸುವ ಶೈಲಿಯನ್ನು ವರ್ಡ್ ಆರ್ಟ್ ಎನ್ನಲಾಗುತ್ತದೆ. ಇದು ಟೆಕ್ಸ್ಟ್ ಗ್ರೂಪ್ನಲ್ಲಿ ಕಂಡುಬರುತ್ತದೆ.